ತುಳುನಾಡಿನ ಬಗ್ಗೆ ಹೆಚ್ಚು ತಿಳ್ಕೊಬೇಕಾ? ಹಾಗಾದ್ರೆ ನೋಡ್ತಾ ಇರಿ ನಮ್ಮ ತುಳು ಸಂಸ್ಕೃತಿ ಯೂಟ್ಯೂಬ್ ಚಾನಲ್. ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂದು ನಮ್ಮ ತುಳು ಸಂಸ್ಕೃತಿ ಯೂಟ್ಯೂಬ್ ಚಾನೆಲ್ನಲ್ಲಿ ತುಳುನಾಡಿನ ತಂಬಿಲ ಅಥವಾ ಬೂತಗು ಮಲ್ಪುನ ಒಂದಾದ ಕುರಿತು ತಿಳಿಸಿಕೊಡುತ್ತಿದ್ದೇವೆ. ಹೌದು, ತುಳುನಾಡಿನಲ್ಲಿ ಆಚರಿಸುವ ಆಚರಣೆಯಲ್ಲಿ ಇದು ಒಂದು. ದೈವದೇವರಿಗೆ ಕೋಳಿಯನ್ನು ಭೋಗವಾಗಿ ಕೊಡಲಾಗುವುದು. ಇದನ್ನು ಆಷಾಢ ತಿಂಗಳಲ್ಲಿ ಹೆಚ್ಚಿನವರು ಮಾಡುತ್ತಾರೆ. ಆ ದಿನ ದೈವಗಳ ಮನೆಮಂಚಗಳನ್ನು ಸ್ವಚ್ಛಗೊಳಿಸಿ ಪಿಂಗಾರ, ಕೇಪುಲ ಮತ್ತು ಇತರ ಹೂಗಳಿಂದ ಅಲಂಕಾರ ಮಾಡುತ್ತಾರೆ ಮತ್ತು ಶ್ರೀಗಂಧದ ಕೊರಡಿನಿಂದ ಅರೆದು ಗಂಧವನ್ನು ಹಲಸಿನ ಎಲೆಯಲ್ಲಿ ಇಟ್ಟು ನಂತರ ಪಂಚಕಜ್ಜಾಯವನ್ನು ಮಾಡಿ ಬಡಿಸುತ್ತಾರೆ. ನಂತರ ಕೋಳಿಯ ರಕ್ತಾಹಾರವನ್ನು ನೀಡಿ ಅದನ್ನು ಸ್ವಚ್ಛಗೊಳಿಸಿ ಮನೆಯ ಹಿರಿಯ ಮಹಿಳಾ ಸದಸ್ಯ ಅದನ್ನು ಪದಾರ್ಥವನ್ನು ಮಾಡಿ ಕೆಲವು ದೈವಕ್ಕೆ ಬಡಿಸುವ ಕ್ರಮವಿದೆ. ಅದನ್ನು ಬಡಿಸುವುದಕ್ಕಿಂತ ಮೊದಲು ಸಣ್ಣ ಮಕ್ಕಳಿಗೆ ನೀಡುವ ಕ್ರಮವಿದೆ. ನಂತರ ಎಲ್ಲ ಕುಟುಂಬದ ಸದಸ್ಯರು ಸೇರಿ ಪ್ರಾರ್ಥನೆ ಮಾಡಿ ಕೈ ಮುಗಿದು ನಮಸ್ಕರಿಸುತ್ತಾರೆ. ಈ ಒಂದು ಆಚರಣೆಯಲ್ಲಿ ಕುಟುಂಬದ ಎಲ್ಲ ಹಿರಿಯ ಸದಸ್ಯರು ಮತ್ತು ಮಕ್ಕಳು ಭಾಗವಹಿಸುತ್ತಾರೆ. ಎಲ್ಲ ನೆಂಟರಿಷ್ಟರನ್ನು ಕರೆದು ಭೋಜನವನ್ನು ಏರ್ಪಡಿಸುತ್ತಾರೆ. ಈ ಎಲ್ಲ ಆಚರಣೆಗಳು, ನಂಬಿಕೆಗಳು ನಮಗೆ ತುಂಬಾ ಖುಷಿ ಹಾಗೂ ಒಗ್ಗಟ್ಟಿನ ವಾತಾವರಣವನ್ನು ನೀಡುತ್ತದೆ. ಈ ತುಳುನಾಡಿನ ಆಚರಣೆಗಳ ಬಗ್ಗೆ ನಮ್ಮ ಮುಂದಿನ ತಲೆಮಾರಿಗೂ ರವಾನೆಯಾಗಬೇಕು ಎಂಬುದು ನಮ್ಮ ತುಳು ಸಂಸ್ಕೃತಿ ಯೂಟ್ಯೂಬ್ ಚಾನೆಲ್ನ ಉದ್ದೇಶವಾಗಿರುತ್ತದೆ. ತುಳು ಸಂಸ್ಕೃತಿ ಉಳಿಸಿ ಬೆಳೆಸಿ. ಹಾಗೆ ಮುಂದಿನ ವಿಡಿಯೋ ನೋಟಿಫಿಕೇಶನ್ಗೆ ಲೈಕ್, ಕಮೆಂಟ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ.